ನೆನ್ನೆ ಅಂತೂ ತುಂಬ ಗಾಳಿ ಹಾಗೆ ಮಳೆ. ಇವತ್ತು ನೋಡಿ ತಿರುಪತಿ ತುಂಬ ಕೂಲಾಗಿದೆ. ಇವತ್ತು ಬೆಟ್ಟದ ವ್ಯೂ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಾಗಿ ನನಗಂತೂ ಒಂದು ಟಾರ್ಗೆಟ್ ಇದೆ ರಿಯಲ್ ಎಸ್ಟೇಟಲ್ಲಿ. ಆ ಸೇಲ್ಸ್ ರೀಚ್ ಆದರೆ ಸೊ ಇನ್ನೇನು ತಿರುಪತಿಲಿ ಸ್ವಲ್ಪ ದಿನಗಳು ಮಾತ್ರ ಇರ್ತೀವಿ. ಸೊ ಈ ಮೇಲ್ ಫ್ಲೋರ್ ಬಂದು ಒಂದು 6 ಮಂತ್ಸ್ ಸ್ಪೆಂಡ್ ಮಾಡಬೇಕಂತ ನಂಗೆ ಆಸೆ. ಇದು ನನ್ನ ಒಂದು ಡ್ರೀಮ್. ಓನರ್ ತುಂಬ ಒಳ್ಳೆಯವರು, ಭಾಳ ಒಳ್ಳೆಯವರು ಇಲ್ಲಿನ ಓನರು. ಓಕೆ, ಸೊ ಆ ಥರ ಓನರ್ಗಳು ಸಿಗಬೇಕಂದ್ರೂ ತುಂಬ ಪುಣ್ಯ ಮಾಡ್ಕೋಬೇಕು. ಈ ಮನೆ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಓಕೆ, ನನಗಂತೂ ಇದು ತುಂಬ ಇಷ್ಟ. ಟಾಪ್ ಫ್ಲೋರಲ್ಲಿ ಏನಂತಕ್ಕಂದರೆ ನೋಡಿ, ಇದು ಬೆಡ್ರೂಮು. ಓಕೆ, ಇದು ಒಂದು ಬೆಡ್ರೂಮು. ಸೊ ಎದ್ದಿದ್ದ ಕೂಡಲೇ ಈ ಥರ ವಿಂಡೋ ನೀವು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ನೋಡಿ ತಿರುಪತಿ ಬೆಟ್ಟದ ಒಂದು ವ್ಯೂ ಕಾಣುತ್ತೆ. ಸೊ ಇವತ್ತು ಮಂಜಾಗಿರೋದ್ರಿಂದ ನಿಮಗೆ ಬೆಟ್ಟ ಕಾಣ್ತಲ್ಲ ನೋಡಿ, ಅದೆಲ್ಲ ತಿರುಪತಿ ಬೆಟ್ಟದ ಒಂದು ವ್ಯೂ. ಸೊ ಇದು ಇಲ್ಲಿನ ಒಂದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಥರ ದೇವ್ರ ದರ್ಶನ ಮಾಡ್ಕೊಳ್ಳೋದು. ಆಮೇಲೆ ಎಕ್ಸ್ಪೆಷಲಿ ಟಾಪ್ ಫ್ಲೋರಲ್ಲಿ ಈ ಒಂದು ಮನೆ ತುಂಬ ಚೆನ್ನಾಗಿದೆ. ಹಾಗೆ ನೀವು ಓಪನ್ ಕಿಚನ್ ಇದೆ, ಒಂದು ರೂಮು, ಆಮೇಲೆ ಅದು ಅಡುಗೆ ಮನೆ, ಓಪನ್ ಕಿಚನ್ನು, ಇದು ಟಿ ವಿ, ಹಾಗೆ ಇದು ಬಾತ್ರೂಮ್. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ, ಪೋರ್ಟಿಕೋ. ಇದು ಇಲ್ಲಿ ಕೂತ್ಕೊಂಡ್ಬಿಟ್ರೆ ಒಳ್ಳೆ ದೋಸೆ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಕಿಚನಿಂದ ದೋಸೆ ಇಡ್ಲಿ ರೆಡಿ ಆಗ್ತಾ ಇರುತ್ತೆ. ಇಲ್ಲೊಂದು ಚಿಕ್ಕೊಂದು ಟೇಬಲ್ ಹಾಕ್ಕೊಂಬಿಟ್ಟು ಈ ಥರ ಬೆಟ್ಟನ ನೋಡ್ತಾ ಇದ್ದರೆ ಬೆಟ್ಟದ ಒಂದು ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇದು ಒಂದು ಆಸೆ. ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಸೇಲ್ಸ್ ಟಾರ್ಗೆಟ್ ನಾನೇ ಇಟ್ಕೊಂಡಿದ್ದೀನಿ. ಸೊ ಆ ಟಾರ್ಗೆಟ್ ರೀಚ್ ಆದರೆ ನಮ್ಮ ಓನರ್ ಅಂಕಲ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತವಾಗೂ ಕೊಡ್ತಾರೆ ಅವರು. ಯಾಕಂದರೆ ನಾವು ಕೆಳಗಡೆ ಇದ್ದೀವಿ. ಅದೇ ಲಾಸ್ಟ್ ಒಂದು 6 ಮಂತ್ಸ್ ಅಥವಾ 1 ಇಯರ್ಗೆ ಕೊಡಿ ಸರ್ ಅಂದರೆ ಕೊಡ್ತಾರೆ. ಸೊ ಇಲ್ಲಿ ಬರಬೇಕಂತ ಇದ್ದೀನಿ. ಸೊ ಇದು ಇವತ್ತು ಒಂದು ಮುಖ್ಯವಾದ ಒಂದು ಚಿಕ್ಕ ಒಂದು ಡಿಸ್ಕಷನ್ ಮಾಡಬೇಕಂತ ಯಾಕೋ ತುಂಬ ಅನ್ನಿಸ್ತಾ ಇತ್ತು. ಸೊ ಅದರಿಂದ ಶೇರ್ ಮಾಡ್ಕೊಳ್ಳೋಣ. ಕಡೆಯಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಟ್ರಾವೆಲಿಂಗ್ ವ್ಲಾಗ್ ಅನ್ನೋದು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅದಕ್ಕೆ ಬೇಕಾದ ಬಜೆಟ್ಟು ಇವೆಲ್ಲ ಸ್ವಲ್ಪ ತಯಾರಿ ಮಾಡ್ಕೊತಾ ಇದ್ದೀನಿ. ಬ್ಯಾಚುಲರ್ಸ್ ಇದ್ದಾಗ ಟ್ರಾವೆಲ್ ಮಾಡೋದು ತುಂಬ ಈಸಿ. ನನಗೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಅವಾಗೆ ಆಲ್ಮೋಸ್ಟ್ ಒಂದು 22 ಇಯರ್ಸ್ ಇದ್ದಾಗ ಈ ಮಹಾಕುಂಭ ಮೇಳ ಅಂತ ನಡೀತು ನಮ್ಮ ಪ್ರಯಾಗ್ರಾಜಲ್ಲಿ. ನನಗೆ ಒಂದಿನದ ಹಿಂದೆ ಗೊತ್ತಾಯಿತು ಕುಂಭಮೇಳ ನಡೀತಾ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ದಿನಾನೇ ಡಿಸೈಡ್ ಆದೆ ಹೋಗ್ಬೇಕು ಅಂದ್ಬಿಟ್ಟು. ನಮ್ಮ ತಂದೆಯವ್ರಿಗೆ ಒಬ್ಬ ಸ್ನೇಹಿತ ಇದ್ದಾನೆ, ಅವನಿಗೆ ತಿಳಿಸ್ದೆ ಈ ಥರ ಕುಂಭಮೇಳಗೆ ಹೋಗ್ತಾ ಇದ್ದೀವಿ ಅಂತ. ನಮ್ಮ ತಂದೆ ಅಂತೂ ನಾನು ಏನೇ ಮಾಡಿದ್ರು ಅವ್ರು ಇವತ್ತು ನಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ. ಹುಷಾರಾಗಿ ಹೋಗಪ್ಪ, ಯಾಕಂದರೆ ಯಾವ ಥರವಾದ ಬುಕ್ಕಿಂಗ್ ಏನೂ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ಜನ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ. ಟ್ರೈನ್ಗಳಂತೂ ಡಬಲ್ ರಶ್ ಇರುತ್ತೆ. ಯಾವ ಥರ ಹೋಗ್ತೀಯಾ, ರಿಸ್ಕ್ ತೊಗೊತಾ ಇದೆಯಲ್ಲ ಅಂದರು. ಅದಕ್ಕೆ ತಂದೆಯವ್ರಿಗೆ ಹೇಳಿದೆ, ಹೋಗ್ಬೇಕಂತ ಅನ್ನಿಸ್ತು, ಹೋಗ್ತಾ ಇದ್ದೀನಿ ಅಂದೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ಮೆಜೆಸ್ಟಿಕ್ ಸ್ಟೇಷನ್ಗೆ ಬಂದೆ. ಪುಣೆ ಟ್ರೈನ್ ಇತ್ತು, ಪುಣೆಲಿ ಇಳ್ಕೊಂಡೆ. ಪುಣೆಲಿ ಒಬ್ಬರು ಸ್ನೇಹಿತರಿದ್ದರು. ಸೊ ಒಂದಿನ ಅವ್ರ ಹತ್ರ ರೆಸ್ಟ್ ತೊಗೊಂಡು ಒಂದು ರಾತ್ರಿ ಅಲ್ಲಿ ಅವ್ರ ರೂಮಲ್ಲಿ ರೆಸ್ಟ್ ತೊಗೊಂಡೆ ಪುಣೆದಲ್ಲಿ. ಹಾಗೆ ಅಲ್ಲಿ ಒಂದು ಓಶೋ ಕಮ್ಯೂನ್ ಇದೆ ಪುಣೆದಲ್ಲಿ. ಸೊ ಸುಮ್ಮನೆ ಹಂಗೆ ಓಶೋ ಕಮ್ಯೂನ್ ಹತ್ರ ಹೋಗಿ ಅಲ್ಲೊಂದು ರೌಂಡ್ ಹಾಕಿ ಬಿಹಾರ್ ಎಕ್ಸ್ಪ್ರೆಸ್ ಇದೆ. ಸೊ ಆ ಟ್ರೈನ್ ಹತ್ತಿದೆ. ಸೊ ಟ್ರೈನ್ ಅಂತೂ ಜಾಮ್ ಪ್ಯಾಕ್. ಒಂದು ಸಿಂಗಲ್ ಸೀಟಲ್ಲಿ 4 ಜನ ಕೂತ್ಕೊತಾ ಇದ್ರು, ಅಷ್ಟು ಜಾಮ್ ಪ್ಯಾಕ್ ಟ್ರೈನು. ಸೊ ಒಂಥರ ತುಂಬ ನೋಡೋರಿಗೆ ತುಂಬ ಕಷ್ಟ ಅನ್ಸರು. ನಾನು ಅದೆಲ್ಲ ಎಂಜಾಯ್ ಮಾಡಿದೆ. ನಂಗೆ ತುಂಬ ಖುಷಿ ಆಯಿತು. ಅಂದರೆ ಅದು ಸ್ಟ್ರೆಸ್ಫುಲ್ ಆಗಿದ್ರೂ ನನಗೆಲ್ಲೂ ಒಂದು ಕಡೆ ಸ್ಟ್ರೆಸ್ ಅಂತ ಅನಿಸ್ಲಿಲ್ಲ. ಸೊ ಹಾಗೇ ಅಹಮದಾಬಾದ್ ಜಂಕ್ಷನ್ ಇಳ್ಕೊಂಡ್ವಿ. ನಮ್ಮ ತಂದೆಯವರು ಡೆಸ್ಕ್ಟಾಪ್ ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ರು ಎಲ್ಲೆಲ್ಲಿ ಇಳ್ಕೋಬೇಕು, ಅಂದರೆ ಎಲ್ಲೆಲ್ಲ ಅಲರ್ಟ್ ಆಗಬೇಕು. ನೆಕ್ಸ್ಟ್ ಸ್ಟೇಷನ್ನು ಅಹಮದಾಬಾದು. ಆ ಸ್ಟೇಷನ್ ಮಿಸ್ ಆದರೆ ಡೈರೆಕ್ಟು ಬಿಹಾರ್. ಅಲರ್ಟ್ ಆಗಿರು ಅಂತ ಫೋನಲ್ಲಿ ಹೇಳ್ತಾಯಿದ್ರು. ಸೊ ಅಹಮದಾಬಾದ್ ಇಳ್ಕೊಂಡ್ವಿ. ಸೊ ಅಹಮದಾಬಾದ್ ಇಳ್ಕೊಂಡ್ಮೇಲಂತೂ ಎಷ್ಟು ಜನ ಇದ್ದಾರಂದರೆ ನೀವೊಂದು ಕಾಲು ಇಡೋಕ್ಕಾಗಲ್ಲ. ಸಾಸಿವೆ ಕಾಳಷ್ಟು ಜನ ಇದ್ದರು ಅಲ್ಲಿ. ಸೊ ಹೆಂಗೆ ರೂಮ್ ಏನು ಸಿಗುತ್ತೆ, ಅಟ್ಲೀಸ್ಟ್ ನಾವು ಕುಂಭಮೇಳನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೋ ಇಲ್ವಾ ಅನ್ನೋ ಒಂದು ಥಾಟು ನನ್ನಲ್ಲಿ ಬಂತು. ಬಟ್ ಯಾಕೋ ಏನೂ ಗೊತ್ತಾಗಿಲ್ಲ. ಹೆಂಗರು ಬಂದ್ಬಿಟ್ಟಿದ್ದೀವಿ. ಸೊ ನಾಳೆ ಒಂದು ದಿನ ಹಂಗೆ ಪ್ರಯಾಗ್ರಾಜ್ ಏರಿಯಾಗೆ ಹೋಗಿ
ಮತ್ತು ರಿಟರ್ನ್ ಆಗೋಣ ಅಂದರೆ ರಿಟರ್ನ್ ಆಗೋದು ತುಂಬ ಕಷ್ಟ. ಯಾಕಂದರೆ ಅಷ್ಟೊಂದು ಜನಸಾಗರನೇ ಇದೆ. ಅಲ್ಲಿ ಕುಂಭಮೇಳದ ಟೈಮಲ್ಲಿ ಒಂದು ಮಿನಿ ವಿಲೇಜ್ ವಾತಾವರಣ ರೆಡಿ ಆಗಿಬಿಡುತ್ತಂತೆ. ಸೊ ಆ ಥರವಾದ ಒಂದು ಸಿಚುವೇಶನ್ನು. ಸೊ ಎಲ್ಲೂ ರೂಮ್ಗಳಂತೂ ಸಿಕ್ಕೇ ಇಲ್ಲ. ರೂಮ್ಗಳಂತೂ ನಮಗೆ ನೋ ಚಾನ್ಸ್, ಎಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡಿಕೊಂಡ್ರು. ಮೇಯ್ನಾಗಿ ಫಾರಿನರ್ಸು ಈ ಒಂದು ಕುಂಭಮೇಳ ಹಾಗೆ ನಮ್ಮ ನಾಗಾ ಸಾಧುಗಳು ನಮ್ಮ ಒಂದು ಸಂಸ್ಕೃತಿನ ನೋಡೋಕ್ಕೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವರೇ ಆಲ್ಮೋಸ್ಟ್ ಒಂದು 70% ಇದ್ದರು. ನಮ್ಮವರು ಆ ಒಂದು ರೀಜನ್ ಅವ್ರು ಬಿಟ್ಟು ಸ್ವಲ್ಪ ಯೂತ್ಸ್ ಆಗಲಿ ಕ್ಯೂರಿಯಸ್ ಮೈಂಡ್ಸ್ ಆಗಲಿ ತುಂಬ ಕಡಿಮೆ ಇದ್ದರು. ಫಾರಿನರ್ಸು ಅಟ್ ದ ಏಜ್ ಅವ್ರಿಗೊಂದು ಏಜ್ ಮಿಡ್ ಏಜಸ್ 25-30 ವರ್ಷ ಒಂದು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಅವರೇ ಟ್ರಾವೆಲ್ ಮಾಡೋರು. ಎಲ್ಲಿಂದ USA ಇಂದ ಜರ್ಮನಿಯಿಂದ ಕುಂಭಮೇಳಕ್ಕೆ ಬರೋರು. ನಾವಿಲ್ಲೇ ನಮ್ಮ ದೇಶದಲ್ಲೇ ಇರೋರು ನಾನು ಕಡಿಮೆ, ಯಾರೋ ನಮ್ಮವ್ರು ಇದ್ದರು. ಬಟ್ ಮೇಯ್ನ್ ಅದೇ UP ಆ ಕಡೆಯವರು ಇದ್ರು, ಆ ಜನಗಳೇ ಇದ್ದರು. ನಮ್ಮ ಕಡೆ ಆದಷ್ಟು ಸ್ವಲ್ಪ ಕಡಿಮೆನೇ ಇದ್ದರು. ಸೊ ಆದ್ದರಿಂದ ಹಾಗೆ ಇನ್ನು ರೂಮಲ್ಲಿ ಯಾವುದೋ ಒಂದು ರೂಮ್ ಮೇಲ್ಗಡೆ ಸಿಕ್ತು. ಕಿಚನ್ ಏರಿಯಾದಲ್ಲಿ ಒಂದು ಬೆಡ್ ಕೊಟ್ಟರು. ನೋಡ್ರಿ ಇದು 1800 ರೂಪಾಯಿ ಆಗುತ್ತೆ ಸಿಂಗಲ್ ಬೆಡ್ಡು, ಇನ್ಯಾವುದೂ ನಿಮಗೆ ಎಲ್ಲಿ ಸಿಗಲ್ಲ ಅಂದರು. ಸೊ ಯಾಕಂದರೆ ಜರ್ನಿ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೆ. ಎಲ್ಲಿ ಅಟ್ಲೀಸ್ಟ್ ಒಂದು ನೆಲದ ಮೇಲೆ ಮಾಡ್ಕೊಂಡ್ರು ಸಾಕಪ್ಪ ಅನ್ನೋ ಒಂದು ಸ್ಥಿತಿ ಇತ್ತು. ಬೆಡ್ ಸಿಕ್ತು, ಸರಿಯಾಗಿ ಅಮೌಂಟ್ ಕೊಟ್ಬಿಟ್ಟು ಬೆಡ್ ಮೇಲೆ ನಿದ್ದೆ ಮಾಡುತ್ತೆ ಹಂಗೆ ಜೈ ಅಂದ್ಬಿಟ್ಟು. ಬೆಳಗ್ಗೆ ಒಬ್ಬ ಎದ್ಬಿಟ್ಟು ಈ ಪ್ರಾಣಾಯಾಮ ಮಾಡ್ತಾಯಿದ್ರು, ಕಪಾಲಭಾರತಿ ಅನುಲೋಮ ವಿಲೋಮ ಮಾಡ್ತಾಯಿದ್ರು. ಯಾರು ಗುರು ಈ ಕುಂಭಮೇಳ ಏರಿಯಾದಲ್ಲೂ ಇಷ್ಟು ಸ್ಟ್ರೆಸ್ ಆಗಿದ್ರು ಯಾರೋ ನೀಟಾಗಿ ಪ್ರಾಣಾಯಾಮ ಮಾಡ್ತಾಯಿದ್ರು ಅಂತ ಕ್ಯೂರಿಯಸ್ ಆಗಿ ಅವ್ರ ಕಡೆ ನೋಡ್ತಾ ಇದ್ದೆ. ಸೊ ನಾವು ಅವ್ರ ಹತ್ರ ಹೋಗಿ ಮಾತಾಡಿಸಿದೆ, ಈ ಥರ ನೀವು ಕುಂಭಮೇಳಕ್ಕೆ ಬಂದಿದ್ದೀರಾ ಅಂತ. ಅವ್ರು ನಾನು ಕುಂಭಮೇಳಕ್ಕೆ ಬಂದಿದ್ದೀನಿ. ಅದೇ ಕೇಳಿದೆ, ತುಂಬ ರಶ್ ಇರುತ್ತಲ್ಲ, ಈಗ ಈ ಥರ ರಶ್ ಇದರಲ್ಲಿ ಹೆಂಗೆ ಹೋಗ್ತೀರಾ ನೀವು, ಏನಾದ್ರು ಅಕಾಮಿಡೇಷನ್ ಮಾಡ್ಕೊಂಡಿದ್ದೀರಾ ಯಾವ ಥರ ಅಂತ ಕೇಳಿದಾಗ ಅವರು ಹೇಳಿದ್ರು, ಇಲ್ಲೆಲ್ಲ ಈ ಅಕಾಮಿಡೇಷನ್ ಅನ್ನೋದಂತೂ ನೀವು ಮರೆತು ಬಿಡಿ, ಚಾನ್ಸೇ ಇಲ್ಲ ಇಲ್ಲಿ ಸಿಗೋದು ಅಂದರು. ಅದಕ್ಕೆ ನಾನು ಅಂದೆ ಸರಿ ಸುಮ್ಮನೆ ಬಂದೆ, ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಜಸ್ಟ್ ಬಂದ್ಬಿಟ್ಟೆ ಅಂದೆ.